ಅತ್ಯಂತ ಬೇಸಿಕ್ ಗ್ರಾಮರ್ ಅನ್ನ ನಾನು ನಿಮಗೆ ಸುಲಭವಾಗಿ ಹಾಗೆಯೇ ಪ್ರತಿಯೊಂದು ಎಕ್ಸಾಮ್ಸ್ಗೂ ಕೂಡ ನಿಮಗೆ ಇಂಗ್ಲಿಷ್ ಸಬ್ಜೆಕ್ಟ್ ಇರೋದ್ರಿಂದ ತುಂಬಾ ಈಸಿಯಾಗಿ ನೀವು ಗ್ರಾಮರ್ ಅನ್ನ ಹೇಗೆ ಫೇಸ್ ಮಾಡೋದು ಅಂತ ನಾನು ಟಿಪ್ಸ್ ಕೂಡ ಕೊಡ್ತಾ ಹೋಗ್ತೇನೆ. ಹಾಗಿದ್ರೆ ಇವತ್ತಿನ ನನ್ನ ಮೊದಲ ತರಗತಿ ಅಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಬರ್ತಕ್ಕಂಥ ಫಸ್ಟ್ ಒಂದು ಟೈಪ್ ಯಾವುದು ಅಂದ್ರೆ ನೌನ್ಸ್. ಸೊ ಲೆಟ್ ಅಸ್ ಲರ್ನ್ ಅಬೌಟ್ ನೌನ್ಸ್. ಇವತ್ತು ನಾವು ನೌನ್ಸ್ ಅಂದ್ರೆ ಏನು, ನೌನ್ಸ್ ಗಳನ್ನ ಎಲ್ಲೆಲ್ಲಿ ಬಳಸ್ತೀವಿ. ಐ ನೋ ವೆರಿ ವೆಲ್ ಇಟ್ ಇಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್, ಬಟ್ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಅಗದಿ ಬೇಸಿಕ್ ನಿಂದ ಹೋಗೋಣ ಅನ್ನೋದು ನನ್ನ ಉದ್ದೇಶ. ಸೊ ಹಾಗಿದ್ರೆ ಇವತ್ತಿನ ತರಗತಿಯನ್ನ ಆರಂಭ ಮಾಡೋಕ್ಕೂ ಮುಂಚೆನೆ ನೀವೇನ್ ಮಾಡ್ಬೇಕು ಅಂದ್ರೆ ನನ್ನ ಚಾನಲ್ಗೆ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಎಸ್, ಲೆಟ್ಸ್ ಲರ್ನ್. ಫಸ್ಟ್ ಯು ಸಿ ಹಿಯರ್ ನೌನ್ಸ್. ಸೊ ನೌನ್ಸ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ನಾಮಪದಗಳು ಅಂತ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೀವಿ. ತುಂಬಾ ಸಿಂಪಲ್. ಹಾಗಾದ್ರೆ ವಾಟ್ ಆರ್ ನೌನ್ಸ್? ನೌನ್ಸ್ ಅಂದ್ರೆ ಏನಿಲ್ಲಿ ನೋಡಿ. ನೌನ್ಸ್ ಆರ್ ನೇಮಿಂಗ್ ವರ್ಡ್ಸ್. ಸೊ ನೌನ್ಸ್ ಅಂದ್ರೆ ನಾಮಪದಗಳು ಅಂತಂದ್ರೆ ಏನಿಲ್ಲಿ, ದೀಸ್ ಆರ್ ನೇಮಿಂಗ್ ವರ್ಡ್ಸ್ ಅಂತ ಹೇಳಿ ಹೇಳ್ತೀವಿ. ಸೊ ಹಂಗಾದ್ರೆ ನೇಮಿಂಗ್ ವರ್ಡ್ಸ್ ಅಂತಂದ್ರೆ ಏನು? ವಿ ಕ್ಯಾನ್ ಸೇ ಅ ನೌನ್ ಈಸ್ ದ ನೇಮ್ ಆಫ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಈಗ ನಾವು ಸಾಮಾನ್ಯವಾಗಿ ಪರ್ಸನ್ಗೆ ಅಥವಾ ಪ್ಲೇಸಸ್ಗೆ ಅಥವಾ ಥಿಂಗ್ಸ್ಗಳಿಗೆ ಇವು ಎಲ್ಲವುಗಳನ್ನ ನಾವೇನಂತ ಕರಿತೀವಿ? ನೌನ್ಸ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಈಗ ನೋಡೋದಾದ್ರೆ ರಾಜು is a person. So Raju is a noun. Okay. Then and also Bangalore. This is also place. So Bangalore is also noun. ಹಾಗೇನೆ ಕರ್ಚೀಫ್ ಅಂತಕ್ಕಂಥದ್ದು ಇಟ್ ಇಸ್ ಅ ಥಿಂಗ್. ಸೊ ಇದನ್ನು ಕೂಡ ನಾವು ನೌನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಬೋರ್ಡ್. ಬೋರ್ಡ್ ಇಸ್ ಅ ನೌನ್. ಅಂಡ್ ದಿಸ್ ಇಸ್ ಅ ಮಾರ್ಕರ್ ಅಂಡ್ ದಿಸ್ ಇಸ್ ಆಲ್ಸೋ ನೌನ್. ಇಟ್ ಇಸ್ ಅ ಥಿಂಗ್ ಅಲ್ವಾ? ಸೊ ಥಿಂಗ್ಸ್ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಅಂಡ್ ಅನಿಮಲ್ಸ್ ಆಗಿರ್ಬೋದು, ಪ್ಲೇಸಸ್ ಆಗಿರ್ಬೋದು, ದಿಸ್ ಆರ್ ಕಾಲ್ಡ್ ನೌನ್ಸ್. ವೆರಿ ಸಿಂಪಲ್. ಎಸ್, ಹಾಗಾದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ. ಟೀಚರ್ಸ್ ಲವ್ ದೇರ್ ಪುಪಿಲ್ಸ್ ಅಂತ ಹೇಳಿದೆ. ಹಿಯರ್ ಟೀಚರ್ಸ್ ಲವ್ ದೇರ್ ಪುಪಿಲ್ಸ್ ಅಂತ ಇದೆ. ಟೀಚರ್ ಯಾವಾಗಲೂ ಕೂಡ ಅವ್ರ ವಿದ್ಯಾರ್ಥಿಗಳನ್ನ ಇಷ್ಟಪಡ್ತಾರೆ ಅಂತ ಇದೆ. ಬಟ್ ಇಲ್ಲಿ ನೋಡಿ, ಟೀಚರ್ಸ್ ಅಂತಕ್ಕಂಥದ್ದು ಇಟ್ ಇಸ್ ಅ ನೌನ್ ಅಲ್ವಾ? ಇಲ್ಲಿ ಫಸ್ಟ್ ನಾಮಪದ ಬಂದಿದೆ. ಸೊ ಟೀಚರ್ಸ್ ಅಥವಾ ಟೀಚರ್ ಜಾಗದಲ್ಲಿ ಬೇರೆ ಏನೇ ಇರಲಿ, ಲಾಯರ್ಸ್, ಡಾಕ್ಟರ್ಸ್, ಆಮೇಲೆ ನೇಮ್ ರಾಜು, ರಾಣಿ, ರಾಮು, ಇವೆಲ್ಲ ಏನೇ ಬಂದ್ರೂ ಕೂಡ ಇಲ್ಲಿ ನೌನ್ ಅಂತ ಹೇಳಿ ನಾವು ಕನ್ಸಿಡರೇಷನ್ ಮಾಡ್ತೀವಿ. ಹಿಯರ್ ಒನ್ ಮೋರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು. ಅಂಡ್ ರಾಜು ಈಸ್ ಎ ಬ್ರಿಲಿಯಂಟ್ ಬಾಯ್. ಸೊ ರಾಜು ಈಸ್ ಎ ಬ್ರಿಲಿಯಂಟ್ ಬಾಯ್ ಅಂತಂದ್ರೆ ಅಲ್ಲಿ ರಾಜು ಏನಾಗುತ್ತೆ? ಇಟ್ ಇಸ್ ಅ ನೌನ್. ಹಾಗೇನೆ ನೋಡಿ, ಊಟಿ ಈಸ್ ವೆರಿ ಕೂಲ್ ಪ್ಲೇಸ್. ಊಟಿ ಈಸ್ ಅ ವೆರಿ ಕೂಲ್ ಪ್ಲೇಸ್ ಅಂತ ಹೇಳಿ ಹೇಳ್ತಾ ಇದೀವಿ. ಅಲ್ಲಿ ಯಾವ್ದು ನೌನ್ ಆಗುತ್ತೆ? ಊಟಿ ಅಲ್ವಾ? ಆಮೇಲೆ ನೆಕ್ಸ್ಟ್, ದ ಗೋಲ್ ಗುಂಬಸ್ ಈಸ್ ವೆರಿ ಹೈಯೆಸ್ಟ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಗೋಲ್ ಗುಂಬಸ್ ಇಟ್ಸ್ ಅ ನೇಮ್ ಅಲ್ವಾ? ಸೊ ಹಂಗಾಗಿ ಅದು ಕೂಡ ಏನಾಯ್ತು? ನೌನ್ ಆಯ್ತು. ಇನ್ನೊಂದು ಥಿಂಗ್ ಏನಪ್ಪಾ ಅಂದ್ರೆ ನೌನ್ ಪ್ರೈಸಸ್ ಅಂತ ಹೇಳಿ ಬರುತ್ತೆ. ನೌನ್ ಪ್ರೈಸಸ್ ಅನ್ನ ನೀವು ಯಾಕೆ ತಿಳ್ಕೊಳ್ಬೇಕು ಅಂದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ತರ ನಾನು ಹೇಳ್ತಾ ಹೋಗ್ತೀನಿ. ಅ ಗುಡ್ ಟೀಚರ್ ಲವ್ಸ್ ಹಿಸ್ ಪುಪಿಲ್ಸ್ ಅಂತ ಹೇಳಿದೆ. ಸೊ ಅ ಗುಡ್ ಟೀಚರ್ ಆದ್ರೆ ಇಲ್ಲಿ ನೌನ್ ಪ್ರೈಸ್ ಯಾವ್ದಿಲ್ಲಿ? ಸೊ ಟೀಚರ್ ಇಸ್ ಎ ನೌನ್, ಯು ನೋ ವೆರಿ ವೆಲ್. ಬಟ್ ಅ ಗುಡ್ ಇಲ್ಲಿ ಅಂದ್ರೆ ಇಲ್ಲಿ ಆರ್ಟಿಕಲ್, ದೆನ್ ಗುಡ್ ಇಸ್ ಅ ಅಡ್ಜೆಕ್ಟಿವ್. ಸೊ ಒನ್ ಆರ್ ಮೋರ್ ವರ್ಡ್ಸ್ ಗಳು ನೌನ್ ಜೊತೆಗೆ ಕಲೆಕ್ಷನ್ ಆಗಿತ್ತು ಅಂದ್ರೆ ಅದನ್ನ ನಾವು ನೌನ್ ಪ್ರೈಸಸ್ ಅಂತ ಹೇಳಿ ಹೇಳ್ತೀವಿ. ಅದ್ರ ಬಗ್ಗೆ ನಾನು ಮುಂದೆ ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಆ ಗುಡ್ ಟೀಚರ್ ಲವ್ಸ್ ಹಿಸ್ ಪುಪಿಲ್ಸ್. ಸೊ ಈ ಗುಡ್ ಟೀಚರ್ ಅಂತಕ್ಕಂಥದ್ದು ನೌನ್ ಪ್ರೈಸ್ ಅಂದ್ರೆ ಒಂದು ಪದಗಳ ಗುಚ್ಛ, ನಾಮಪದದ ಗುಚ್ಛ. ಎಸ್, ಹಾಗಿದ್ರೆ ಈಗ ನಾವು ಬಿಸಿ ಕೈಂಡ್ಸ್ ಆಫ್ ನೌನ್ಸ್ ಗಳ ಬಗ್ಗೆ ನೋಡೋಣ. ನೋಡಿ, ಕೈಂಡ್ಸ್ ಆಫ್ ನೌನ್ಸ್ ಅಂತ ಇದೆ. ಸೊ ಹೌ ಮೆನಿ ಕೈಂಡ್ಸ್ ಆಫ್ ನೌನ್ಸ್? Okay friends, we see here kinds of nouns. How many kinds of nouns? Yes, ಎಷ್ಟು ವಿಧಗಳಿದಾವೆ ನಾಮಪದಗಳಲ್ಲಿ ಅಂತಕ್ಕಂಥದ್ದು ನೋಡೋಣ. ಫಸ್ಟ್ ಒನ್
ಸ್ಟ್ರಕ್ಚರ್, ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದು ಅಂತ ಹೇಳಿ ಲಿಟ್ಲ್ ಬಿಟ್ ಆಗಿ ನೀವು ಕಲಿತಾ ಹೋಗ್ಬೇಕಾಗುತ್ತೆ. ಸೊ ಇಂಗ್ಲಿಷ್ ಅಂತಕ್ಕಂಥ ತುಂಬಾ ಕಷ್ಟ ಅಲ್ಲ, ತುಂಬಾ ಈಸಿಯಾಗಿ ಆಟ ಆಡೋ ರೀತಿಯಲ್ಲಿ ನಾವು ಇಂಗ್ಲಿಷ್ ಅನ್ನ ಕಲಿಬಹುದು. ಹಾಗಾದ್ರೆ ಇಲ್ಲಿ ಈ 5 kinds of nouns ಬಗ್ಗೆ ನಾವೇನ್ ಮಾಡಬೇಕು, ಲರ್ನ್ ಮಾಡಬೇಕು. Today we are going to only learn 2 types of nouns. First one is proper noun and then one is common noun. ನೋಡಿ, ಈ ಪ್ರಾಪರ್ ನೌನ್ ಅಂತಂದ್ರೆ ಏನು? ವಾಟ್ ಈಸ್ ಪ್ರಾಪರ್ ನೌನ್? ಎಸ್, ಇಲ್ಲಿ ನೋಡಿ ನಾವು ಪರ್ಟಿಕ್ಯುಲರ್ ಆಗಿ ರಾಮ್, ಕರ್ನಾಟಕ ಅಂತೇಳಿ ಹೇಳ್ತಾ ಇದ್ದೀವಿ. ಅಂದ್ರೆ ಇಟ್ ಈಸ್ ಎ ಪ್ರಾಪರ್ ನೌನ್. ರಾಮ್ ಅಂಡ್ ಕರ್ನಾಟಕ both are proper noun because we say particular noun. ಅಂದ್ರೆ he, she ಅಥವಾ they, we ಇವೆಲ್ಲ ಬಂದಾಗ ಏನಾಗುತ್ತೆ, ಪರ್ಟಿಕ್ಯುಲರ್ ಆಗಿ ನಾವು we can't say particular name, but here we say only particular name. What is that? Ram is a brilliant girl, brilliant boy ಅಂತ ಹೇಳಿ ಹೇಳ್ತಾರೆ. So Ram is a noun but it is a proper noun. And Karnataka is our state ಅಂತ ಹೇಳಿ ಹೇಳ್ತಾ ಇದ್ವಿ. So here is Karnataka, it is a proper noun. Okay, but states is a common noun. Karnataka is a proper noun. States ಅಂದ್ರೆ ರಾಜ್ಯಗಳು ಅಂತಕ್ಕಂಥದ್ದು ಎಲ್ಲ ರಾಜ್ಯಗಳು ಬರುತ್ತೆ, ಅದು ಕಾಮನ್ ನೌನ್, ಕಾಮನ್ ಆಗಿ ನಾವು ಹೇಳ್ತೀವಿ. ಬಟ್ ಕರ್ನಾಟಕ, ಬ್ಯಾಂಗ್ಳೂರು, ರಾಮ್, ರಹೀಮ್ ಈ ತರ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಹೆಸರನ್ನ, ಒಂದು ಪ್ಲೇಸ್ ನ ಹೆಸರನ್ನ ಹೇಳ್ತೀವಲ್ಲ, ಅದನ್ನ ನಾವೇನಂತ ಕರಿತೀವಿ, ಪ್ರಾಪರ್ ನೌನ್. ಅಂದ್ರೆ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಮೆನ್ಷನ್ ಮಾಡೋದು. ಓಕೆ, ನೋಡಿ, ಇಟ್ಸ್ ಅ ನೇಮ್ ಆಫ್ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್, ಥಿಂಗ್ ಅಲ್ವಾ. ಇದೇನಪ್ಪ ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಪರ್ಸನ್, ಪ್ಲೇಸ್ ಅಂಡ್ ಥಿಂಗಿಗೆ ಹೇಳ್ತಕ್ಕಂಥದ್ದು. ಓಕೆ, ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಮೈ ಹೌಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ರಹೀಮ್ ಹೌಸ್ ಅಂತಂದಾಗ ಅಲ್ಲಿ ರಹೀಮ್ ಹೌಸ್ ಅಂತ ಬಂದಾಗ ಪ್ರಾಪರ್ ನೌನ್. ದಿಸ್ ಇಸ್ ಅ ಹೌಸ್ ಅಂತಂದಾಗ ಇಟ್ ಇಸ್ ಅ ಕಾಮನ್ ನೌನ್. ಓಕೆ, ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ನೆಕ್ಸ್ಟ್ we will move common noun. Common noun, what is common noun? We learn proper noun. So proper noun ಬಗ್ಗೆ ತಿಳ್ಕೊಂಡ ಮೇಲೆ common noun is very easy because common noun called, ನೋಡಿ, common noun ಅಂದ್ರೆ ಏನಿದೆ, it is refers to any and every person or thing of same kind or class. So ಇದು ಎಲ್ಲರಿಗೂ ಕೂಡ ಏನು ಮಾಡುತ್ತೆ, ರೆಫರ್ ಅನ್ನ ಮಾಡುತ್ತೆ ಕಾಮನ್ ಆಗಿ. ಸ್ಕೂಲ್, ಇಟ್ ಈಸ್ ಎ ಕಾಮನ್ ನೌನ್. ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಆಕ್ಸ್ಫರ್ಡ್ ಸ್ಕೂಲ್ ಅಂದ್ರೆ ದಟ್ ಈಸ್ ಅ ಪ್ರಾಪರ್ ನೌನ್. ಕಾಮನ್ ಆಗಿ ಸ್ಕೂಲ್ ಆಗಿರ್ಬೋದು, ಟೆಂಪಲ್ ಅಂತೇಳಿ ಹೇಳ್ತಾ ಇದ್ದೀವಿ, ಗರ್ಲ್ಸ್, ಬಾಯ್ಸ್, ವುಮೆನ್ಸ್ ಇವೆಲ್ಲ ಹೇಳುವಾಗ ಏನು ಹೇಳ್ತೀವಿ ನಾವು, ಕಾಮನ್ ಆಗಿ ಹೇಳ್ತೀವಿ. ಸ್ಟೇಟ್ಸ್ ಆಗಿರ್ಬೋದು, ಕಂಟ್ರೀಸ್ ಆಗಿರ್ಬೋದು, ವೀಕ್ಸ್ ಆಗಿರ್ಬೋದು, ಡೇಸ್ ಆಗಿರ್ಬೋದು, ಇವೆಲ್ಲ ಕಾಮನ್ ನೌನು. ಬಟ್ ಡೇಸ್ ನಲ್ಲಿ ಮಂಡೇ, ಟ್ಯೂಸ್ಡೇ, ಥರ್ಸ್ಡೇ ಈ ರೀತಿ ನಾವು ಡೇಸ್ಗಳನ್ನ ಹೇಳುವಾಗ ಒಂದು ಡೇನ ಪರ್ಟಿಕ್ಯುಲರ್ ಆಗಿ ತಗೊಂಡ್ರೆ ದಟ್ ಈಸ್ ಅ ಪ್ರಾಪರ್ ನೌನ್. ಸೊ ಕಾಮನ್ ನೌನ್ ಅಂದ್ರೆ ಆಲ್ ಡೇಸ್ ಆರ್ ಕಾಮನ್ ನೌನ್, ಆಲ್ states are common noun, all places are common noun. But Taj Mahal is a specific name of that place. So that's why we call proper noun. Okay, common noun ಅಂದ್ರೆ ಏನಂತ ಗೊತ್ತಾಯ್ತು, ಪ್ರಾಪರ್ ನೌನ್ ಅಂದ್ರೆ ಏನಂತ ಗೊತ್ತಾಯ್ತು. ಹಾಗಾದ್ರೆ ಇಲ್ಲಿ ಕಾಮನ್ ನೌನ್ಗೂ ಪ್ರಾಪರ್ ನೌನ್ಗೂ ಏನೇನು ವ್ಯತ್ಯಾಸ ಇದೆ? ಎಸ್, ನಿಮಗೆ ಕಾಣ್ತಾ ಇದೆ ಅನ್ಸ್ಕೊಳ್ತೀನಿ. ಕಾಮನ್ ನೌನ್ ಅಲ್ಲಿ ಗರ್ಲ್, ಆದ್ರೆ ಇಲ್ಲಿ ಗರ್ಲ್ ನೇಮ್ ರೀಟಾ ಇದೆ. ರೀಟಾ ಅಂತೇಳಿ ನಾವು ರೆಫರ್ ಮಾಡಿದ್ರೆ ಅದು ಎಲ್ಲಿ ಬರುತ್ತೆ, ಪ್ರಾಪರ್ ನೌನ್ ಅಲ್ಲಿ ಬರುತ್ತೆ. ಓಕೆ, ದೆನ್ ಡಾಗ್, ಇಟ್ ಈಸ್ ಎ ಕಾಮನ್ ನೌನ್ ಬಟ್ ರೋವರ್, ಡಾಗಿನ್ ಹೆಸರೇ ರೋವರ್ ಅಂತ ಇತ್ತು ಅಂದ್ರೆ ಇಟ್ಸ್ ಎ ಪ್ರಾಪರ್ ನೌನ್. ದೆನ್ ಮ್ಯಾನ್ ಈಸ್ ಅ ಕಾಮನ್ ನೌನ್ but Ramesh is a proper noun. Okay, these are the examples of proper noun and common noun. Okay, then we will move on next kind of noun. Yes friends, we see now collective nouns. What are the collective nouns? This is the third type of nouns. ಇದು ಮೂರನೇ noun ಆಗಿದೆ. So collective noun ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, it is the
ಪ್ಲೇಸ್ ಆಫ್ ಕಲೆಕ್ಷನ್ ಆಗಿರ್ಬೋದು ಅಥವಾ ಥಿಂಗ್ಸ್ ಕಲೆಕ್ಷನ್ ಇರ್ಬೋದು, ಇವೆಲ್ಲ ಕಲೆಕ್ಷನ್ ನಾವೇನಂತ ಹೇಳ್ತೀವಿ, ವಿ ಕಾಲ್ ಕಲೆಕ್ಟಿವ್ ನೌನ್ಸ್ ಅಂತೇಳಿ ಹೇಳ್ತೀವಿ. ಸೊ ಹಂಗಾದ್ರೆ ನಾವು ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಕ್ಲಾಸ್ ಅನ್ನೋ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಕ್ಲಾಸ್ ಇಸ್ ಅ ಕಲೆಕ್ಟಿವ್ ನೌನ್. ಸೊ ಕ್ಲಾಸ್ ಅಂತಂದ್ರೆ ಅಲ್ಲಿ ಏನೇನಿರುತ್ತೆ, ಇಟ್ಸ್ ಎ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಇಸ್ ಕಾಲ್ಡ್ ಕ್ಲಾಸ್. ಓಕೆ, ಕ್ಲಾಸ್ ಅಂದ್ರೆ ಗೊತ್ತಾಯ್ತು, ಒಟ್ಟಲ್ಲಿ ಇದು ಗ್ರೂಪ್ ಅಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ಟೀಮ್ ಆಫ್ ಪ್ಲೇಯರ್ಸ್ ಅಂತೇಳಿ ಹೇಳ್ತೀವಿ. ಅಷ್ಟು ಪ್ಲೇಯರ್ಸ್ ಒಂದು ಗ್ರೂಪಿಗೆ ನಾವೇನಂತ ಹೇಳ್ತೀವಿ, ಟೀಮ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಗವರ್ನಮೆಂಟ್. ಸೊ ಗವರ್ನಮೆಂಟ್ ಅಂತಂದ್ರೆ ಇಟ್ಸ್ ಎ ಗ್ರೂಪ್ ಆಫ್ ಮೆಂಬರ್ಸ್. ಸೊ ಈಗ ಲೆಜಿಸ್ಲೇಟಿವ್ ಇರುತ್ತೆ, ಅಸೆಂಬ್ಲಿ ಇರುತ್ತೆ. ಸೊ ಇದೆಲ್ಲಕ್ಕೂ ನಾವೇನಂತ ಕರಿತೀವಿ, ಗವರ್ನಮೆಂಟ್ ಅಂತೇಳಿ ಹೇಳ್ತೀವಿ. ದೆನ್ ಜ್ಯೂರಿ. ಸೊ ಜ್ಯೂರಿ ಈಸ್ ಇಟ್ ಇಸ್ ಅ ಗ್ರೂಪ್ ಆಫ್ ಜಡ್ಜಸ್. ಸೊ ಜಡ್ಜಸ್ ನ ಒಂದು ಗ್ರೂಪಿಗೆ ನಾವೇನಂತ ಕರಿತೀವಿ, ಜ್ಯೂರಿ ಅಂತೇಳಿ ಕರಿತೀವಿ. ಸೊ ಜ್ಯೂರಿ ಮೆಂಬರ್ಸ್ ಅಂತ ಹೇಳ್ತೀವಿ ನೋಡಿ. ಈಗ ಸೊ ಜಡ್ಜಸ್ ಯಾವುದೇ ಫಂಕ್ಷನ್ ಅಥವಾ ಏನೋ ಒಂದು ಕಾರ್ಯಕ್ರಮ ಇದ್ದಾಗ ಜಡ್ಜಸ್ ಅನ್ನ ಕೂಡಿಸ್ತಾರೆ. ಸೊ ಜಡ್ಜಸ್ ಗಳ ಗ್ರೂಪಿಗೆ ನಾವೇನಂತ ಕರಿತೀವಿ, ಜ್ಯೂರಿ ಅಂತೇಳಿ ಹೇಳ್ತೀವಿ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಆರ್ಮಿ ಅಂತ ಇದೆ. ಸೊ ಇಟ್ಸ್ ಅ ಗ್ರೂಪ್ ಆಫ್ ಸೋಲ್ಜರ್ಸ್, ಇಟ್ಸ್ ಕಾಲ್ಡ್ ಆರ್ಮಿ. ಸೊ ಆರ್ಮಿ ಅಂತಂದ್ರೆ ಸೈನಿಕರ ಒಂದು ಗುಂಪಿಗೆ ನಾವು ಆರ್ಮಿ ಅಂತೇಳಿ ಕರಿತೀವಿ. ಎಸ್, ಇದ್ರ ಮೇಲೆ ನಾನು ನಿಮಗೆ ಆಕ್ಟಿವಿಟೀಸ್ ಕೊಡ್ತೀನಿ ನೆಕ್ಸ್ಟ್ ಸೆಷನ್ ಒಳಗೆ. ಅಲ್ಲಿ ನಾವು ಕಲೆಕ್ಟಿವ್ ನೌನ್ಸ್, ಆಮೇಲೆ ಬೇರೆ ಬೇರೆ ಪ್ರಾಪರ್ ನೌನ್ಸ್, ಕಾಮನ್ ನೌನ್ಸ್ ಗಳನ್ನ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಎಸ್, ನೆಕ್ಸ್ಟ್ ಒನ್ ಮೆಟೀರಿಯಲ್ ನೌನ್ಸ್. ಸೊ ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟುಡ್ ದಿಸ್ ಒನ್ ಅಂಡ್ ದೆನ್ ವಿ ವಿಲ್ ಮೂವ್ ಮೆಟೀರಿಯಲ್ ನೌನ್ಸ್. ಸೊ ಮೆಟೀರಿಯಲ್ ನೌನ್ಸ್ it is also very simple. ನೋಡಿ, it is nothing but it is the name of a material. ಇದು ಮೆಟೀರಿಯಲ್ ನ ನೇಮ್ ಗೆ ನಾವೇನಂತ ಕರಿತೀವಿ, ವಸ್ತುಗಳ ಒಂದು ಹೆಸರಿಗೆ ನೌನ್ಸ್, ಮೆಟೀರಿಯಲ್ ನೌನ್ಸ್ ಅಂತ ಹೇಳ್ತೀವಿ. ಸಬ್ಸ್ಟೆನ್ಸಸ್ ಆಗಿರ್ಬೋದು ಅಥವಾ ಇಂಗ್ರೀಡಿಯಂಟ್ ಥಿಂಗ್ಸ್ ಆಗಿರ್ಬೋದು, ಇಂಗ್ರೀಡಿಯೆಂಟ್ಸ್, ಸೊ ಸಾಮಗ್ರಿಗಳು ಇರ್ತಾವಲ್ಲ ಅವನ್ನೆಲ್ಲವೂ ಕೂಡ ನಾವೇನಂತ ಕರಿತೀವಿ, ಮೆಟೀರಿಯಲ್ಸ್ ಅಂತ ಕರಿತೀವಿ. ಸೊ ಆರ್ ಮೇಡ್ ಆಫ್ ಅಂತ ಹೇಳ್ತಾ ಇದ್ದೀವಿ. ಸೊ ಎಕ್ಸಾಂಪಲ್ ಅನ್ನು ನೋಡಿದಾಗ ಗೊತ್ತಾಗುತ್ತೆ. ಕಾಪರ್ ತಾಮ್ರ, ಸ್ಟೀಲ್ ಗೋಲ್ಡ್, ಕೋಲ್ ಸಿಲ್ವರ್, ರೈಸ್ wheat, milk, water, tea, sugar and duck. ಓಕೆ, ಸೊ ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಮೆಟೀರಿಯಲ್ ನೌನ್ಸ್ ಗೆ ಎಕ್ಸಾಂಪಲ್. ಸೊ ಮೆಟೀರಿಯಲ್ ನೌನ್ಸ್ ಅಂತಂದ್ರೆ ಏನ್ ಸಿಂಪಲ್ ಆಗಿ ನಾವು ಹೇಳ್ಬೋದು. ಸೊ ಇಟ್ಸ್ ಕಾಲ್ಡ್ ಅನ್ಕೌಂಟೇಬಲ್ ನೌನ್ ಅಂತಾನೂ ಕೂಡ ಈ ಮೆಟೀರಿಯಲ್ ನೌನ್ಸ್ ಅನ್ನ ನಾವು ಕರಿತೀವಿ. ಬಿಕಾಸ್ ರೈಸ್ ವಿ ಕಾಂಟ್ ಕೌಂಟ್ ರೈಸ್. ಸೊ ಅಕ್ಕಿಯನ್ನ ಅಥವಾ ಅನ್ನವನ್ನ ನೀವೇನ್ ಮಾಡಕ್ಕಾಗುತ್ತೆ, ಕೌಂಟ್ ಮಾಡಕ್ಕಾಗುತ್ತಾ, ವಿ ಕಾಂಟ್ ಕೌಂಟ್. ದಟ್ಸ್ ವೈ ಇಟ್ಸ್ ಕಾಲ್ಡ್ ಅನ್ಕೌಂಟೇಬಲ್ ನೌನ್. ದೆನ್ wheat is also uncountable noun. It's called also material noun. ಇದನ್ನ ನಾವು material noun ಅಂತ ಕೂಡ ಕರಿತೀವಿ. ಹಾಗೇನೇ uncountable ಅಂದ್ರೆ ಕೌಂಟ್ ಮಾಡಕ್ ಸಾಧ್ಯನೇ ಇಲ್ಲ. ಗೋಧಿನ ಕೌಂಟ್ ಮಾಡ್ತೀರಾ, ಜೋಳ ಕೌಂಟ್ ಮಾಡ್ತೀರಾ, ಹೇರ್ ನ ಕೌಂಟ್ ಮಾಡಕ್ ಸಾಧ್ಯನಾ? ವಾಟರ್ we can't count. Then also tea is also same thing and sugar is also same thing. That's why we call it's all are material nouns. So ಅದಕ್ಕಾಗಿ ನಾವು ಏನು ಹೇಳ್ತೀವಿ, ಇದೆಲ್ಲ material nouns ಅಂತ ಹೇಳ್ತೀವಿ. Then one more example here. The cow gives us milk. Here is milk is a material noun. So cow ಏನು ಮಾಡುತ್ತೆ, ಹಾಲು ಕೊಡುತ್ತೆ. So ಹಾಲು milk it is a material noun. Yes, we will move another thing. Last one, abstract noun. Okay. ಓಕೆ ಫ್ರೆಂಡ್ಸ್, ಈಗ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಸೊ ವಾಟ್ ಇಸ್ ದ ಅಬ್ಸ್ಟ್ರಾಕ್ಟ್ ನೌನ್? ಅಬ್ಸ್ಟ್ರಾಕ್ಟ್ ನೌನ್ ಅಂತಂದ್ರೆ ವೆರಿ ಸಿಂಪಲ್. ನೋಡಿ, ಇಟ್ ಈಸ್ ದ ನೇಮ್ ಆಫ್ ಅ ಕ್ವಾಲಿಟಿ, ಸ್ಟೇಟ್ ಆರ್ ಕಾನ್ಸೆಪ್ಟ್. ಅಬ್ಸ್ಟ್ರಾಕ್ಟ್ ಅಂತಂದ್ರೆ ಕ್ವಾಲಿಟಿಯನ್ನ ಹೇಳ್ತಕ್ಕಂಥದ್ದು, ಕ್ವಾಲಿಟಿ ನೇಮ್ ಅನ್ನ ಹೇಳ್ತಕ್ಕಂಥದ್ದು, ಸ್ಟೇಟ್ ನೇಮ್ ಅನ್ನ ಹೇಳ್ತಕ್ಕಂಥದ್ದು. ಸ್ಟೇಟ್ ಅಂತಂದ್ರೆ ಈ ರಾಜ್ಯ ಅಲ್ಲ, ಮತ್ತೆ ಹಂಗೆ ತಪ್ಪು ತಿಳ್ಕೊಂಡಿದ್ದೀರಾ. ಸೊ ಸ್ಟೇಟ್ ಲೆವೆಲ್. ಆಮೇಲೆ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಕ್ಕಂಥದ್ದನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಸೊ ಅಬ್ಸ್ಟ್ರಾಕ್ಟ್ ನೌನ್ ಮತ್ತೆ ಈ ಮಟೀರಿಯಲ್ ನೌನ್ ಅಂತ ಹೇಳಿದ್ವಲ್ಲ, ಸೊ ಅದಕ್ಕೆ ನಾವು ಕಾಂಕ್ರೀಟ್ ನೌನ್ ಅಂಡ್ ಅಬ್ಸ್ಟ್ರಾಕ್ಟ್ ನೌನ್ ಅಂತಾನು ಕೂಡ ನಾವು ಈ ನೌನ್ಸ್ ಅಲ್ಲಿ ಕೈಂಡ್ ಮಾಡಬಹುದು. ಹಾಗಾದ್ರೆ ಈ ಅಬ್ಸ್ಟ್ರಾಕ್ಟ್ ನೌನ್ಗೆ ಎಕ್ಸಾಂಪಲ್ಸ್ ಅನ್ನ ಏನೇನ್ ಕೊಡ್ಬೋದು ನಾವು? ಬ್ಯೂಟಿ, ಸೊ ಚೈಲ್ಡ್ಹುಡ್, ಲವ್ ಅಂಡ್ ಎಕ್ಸೆಟ್ರಾ. ಹಿಯರ್ ಒನ್ ಥಿಂಗ್, ನೋಡಿ, ಈ ಅಬ್ಸ್ಟ್ರಾಕ್ಟ್ ನೌನ್ ಅನ್ನ ವಿ ಕಾಂಟ್ ಸಿ ವಿತ್ ಅವರ್ ಐಸ್. ನಾವು ಅದನ್ನ ಕಣ್ಣಿಂದ ನೋಡಕ್ಕಾಗಲ್ಲ. ವಿ ಸಿ ಬ್ಯೂಟಿ,
ಫೀಲ್ ಇಟ್, ವಿ ಫೀಲ್ ಇಟ್, ಅದನ್ನ ನಾವು ಅನುಭವಿಸ್ತೀವಿ. ವಿ ಕಾಂಟ್ ಟಚ್, ಬ್ಯೂಟಿಯನ್ನು ಎಲ್ಲಾದ್ರೂ ಹುಡುಕೋಗಿ ಟಚ್ ಮಾಡ್ತೀವಾ? ಇಲ್ಲ, ಅದು ಯಾವುದೋ ಒಂದು ರೂಪದಲ್ಲಿ ಇದ್ದಾಗ ಮಾತ್ರ ವಿ ಕ್ಯಾನ್ ಟಚ್. So that's why we call this is abstract noun. Then childhood, we can't see childhood, so this is also abstract noun. And love is also ನಾವು ಅದನ್ನ ಏನು ಮಾಡೋಕ್ಕಾಗಲ್ಲ, ಕಣ್ಣಿಂದ ನೋಡೋಕ್ಕಾಗಲ್ಲ. ವಿ ಕಾಂಟ್ ಸಿ ವಿತ್ ಅವರ್ ಐಸ್ ಬಟ್ ವಿ ಕ್ಯಾನ್ ಫೀಲ್. ಸೊ ಅದನ್ನ ನಾವೇನು ಮಾಡ್ಬೋದು, ಫೀಲ್ ಮಾಡ್ಬೋದು. ಹಾಗೆಯೇ ಫಿಯರ್ ಆಗಿರ್ಬೋದು, ಲಾಫ್ ನಗು ಆಗಿರ್ಬೋದು, ಅವೆಲ್ಲ ಥಿಂಗ್ಗಳನ್ನ ನಾವು ಏನು ಮಾಡ್ತೀವಿ, ಅನುಭವಿಸ್ತೀವಿ. ಸೊ ಅನುಭವಿಸ್ತಕ್ಕಂತಹ ಥಿಂಗ್ಸ್ಗಳನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತೇಳಿ ಹೇಳ್ತೀವಿ. ಗೊತ್ತಾಯ್ತಾ? ಆಮೇಲೆ ಇನ್ನು ಕಾಂಕ್ರೀಟ್ ನೌನ್ಸ್ ಅಂಡ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಇದೆ. ನಿಮಗೆ ಗೊತ್ತಿರ್ಬೋದು, ಕಾಂಕ್ರೀಟ್ ನೌನ್ ಅಂದ್ರೆ ಮೆಟೀರಿಯಲ್ ನೌನ್ ಅಲ್ಲೇ ಸೇರ್ಕೊಂಡ್ಬಿಡುತ್ತೆ. ಸೊ ಶುಗರ್, ಬುಕ್, ಮಿಲ್ಕ್, ಪಾಸ್ತಾ. ಸೊ ದೀಸ್ ಆರ್ ಆಲ್ ವಿ ಕ್ಯಾನ್ ಸಿ. ಇವನ್ನೆಲ್ಲ ನಾವು ನೋಡ್ತೀವಿ ಯಾವುದಲ್ಲಿ, ಕಾಂಕ್ರೀಟ್ ನೌನ್ಸ್ ಅಲ್ಲಿ ಇವನ್ನೆಲ್ಲ ನೋಡ್ತೀವಿ, ಅವನ್ನ ಟಚ್ ಕೂಡ ಮಾಡ್ತೀವಿ. ಬಟ್ ಅಬ್ಸ್ಟ್ರಾಕ್ಟ್ ನೌನು, ಶುಗರ್ ಅನ್ನ ನೋಡ್ತೀವಿ, ವಿ ಸಿ ಶುಗರ್ ಬಟ್ ವಿ ಕಾಂಟ್ ಸಿ ಸ್ವೀಟ್ನೆಸ್. ಸ್ವೀಟ್ನೆಸ್ ಅನ್ನು ನೋಡಕ್ಕಾಗುತ್ತಾ ನಮಗೆ? ನೋ, ಬಟ್ ವಿ ಟೇಸ್ಟ್ ಇಟ್, ನಾವು ಅದನ್ನ ಟೇಸ್ಟ್ ಮಾಡ್ತೀವಿ ಅಲ್ವಾ? ಸೊ ದಟ್ಸ್ ವೈ ಬ್ಯೂಟಿ ಅಂಡ್ ಹೇಟ್ರೆಡ್, ಫಿಯರ್, ಇವೆಲ್ಲವೂ ಕೂಡ ವಿ ಕ್ಯಾನ್ ಫೀಲ್ ಓನ್ಲಿ ಬಟ್ ವಿ ಕಾಂಟ್ ಟಚ್ ಆಲ್ ದೀಸ್ ಥಿಂಗ್ಸ್. ಸೊ ಅದೇನೆ ಈ ಕಾಂಕ್ರೀಟ್ ನೌನ್ಸ್ ಮತ್ತೆ ಅಬ್ಸ್ಟ್ರಾಕ್ಟ್ ನೌನ್ಸ್ಗೆ ಇರೋಂಥ ವ್ಯತ್ಯಾಸ. ಸೊ ಐ ಥಿಂಕ್ ದಿಸ್ ಇಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್ ಫಾರ್ ಯು. ಇದು ತುಂಬಾ ಸಿಂಪಲ್ ಕಾನ್ಸೆಪ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಕ್ಲಾಸ್ ನಿಮಗೆಲ್ಲ ಲೈಕ್ ಆಗಿದೆ ಅಂತ ಹೇಳಿ ಭಾವಿಸಿ, ಮತ್ತೆ ಮುಂದಿನ ಸೆಷನ್ ನಲ್ಲಿ ಹೊಸ ಗ್ರಾಮರ್ ಜೊತೆ ಭೇಟಿ ಆಗ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಮೆನ್ಷನ್ ಆನ್ ದ ಕಾಮೆಂಟ್ ಬಾಕ್ಸ್. ನಿಮ್ಗೆ ಏನೇ ಡೌಟ್ಸ್ ಇತ್ತಂತಂದ್ರೂ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಓಕೆ, thanks for watching. Bye bye.